ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ RCB ಮಹಿಳೆಯರ ತಂಡ UP ವಾರಿಯರ್ಸ್ ಮಹಿಳೆಯರ ತಂಡ ವಿರುದ್ಧ ಇವತ್ತು ಸೆಣಸಾಟ ನಡೆಸಲಿದ್ದಾರೆ. ಇದು ಒಂದು ಕ್ರೇಜಿ ಕದನ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಯಾಕಂದ್ರೆ ಎರಡು ಟೀಮು ಆ ತರನೇ ಇದಾವೆ. ನಮ್ದು ಸ್ವಲ್ಪ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿ ಮಾಡ್ಕೋಬೇಕು, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಫಸ್ಟ್ ಆಫ್ ಆಲ್ ಹೆಡ್ ಟು ಹೆಡ್ ನೋಡೋದಾದ್ರೆ ಈ ಕಡೆ RCB ವುಮೆನ್ಸ್ ಮತ್ತೆ UP ವಾರಿಯರ್ಸ್ 3 ಸರಿ ಅಂದ್ರೆ 6 ಮ್ಯಾಚ್ ಆಡಿದರೆ 3 ಇವ್ರು ಗೆದ್ದಿದ್ದಾರೆ, 3 ಇವ್ರು ಗೆದ್ದಿದ್ದಾರೆ. ಅಂದ್ರೆ ರೇಷಿಯೋ ಒಂಥರ 50-50 ಇದೆ ಗುರು. ನೋಡ್ಬೇಕು ಈ ಪಂದ್ಯ ಯಾರು ಗೆಲ್ತಾರೆ ಅಂತ. ಸೊ ಡೈರೆಕ್ಟ್ ಆಗಿ ಈ ಕಡೆ ನಮ್ಮ RCB ವಿಮೆನ್ಸ್ ಅವ್ರು ಹೆಂಗಂತಂದ್ರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿ ಅಂದ್ರೆ ಅವ್ರ ವಿರುದ್ಧ ಆಡಿ ಗೆದ್ದಿದ್ದಾರೆ. ಸ್ವಲ್ಪ ಕಾನ್ಫಿಡೆನ್ಸ್ ಹೈ ಅಲ್ಲಿದೆ ಅಂತ. ಯಾಕಂದ್ರೆ UP ವಾರಿಯರ್ಸ್ ನೋಡಿ ಅವರು GG ವಿಮೆನ್ಸ್ ವಿರುದ್ಧ ಸೋತು ಬರ್ತಿದ್ದಾರೆ. ಅಫ್ಕೋರ್ಸ್ ಅವ್ರದ್ದು ಟೀಮ್ ಸಖತ್ತಾಗಿದ್ರು ಕೂಡ ಕಾನ್ಫಿಡೆನ್ಸ್ ನೋಡ್ಬೇಕು ಯಾವ ತರ ಇರುತ್ತೆ ಈ ಮ್ಯಾಚ್ ಅಲ್ಲಿ ಅಂತ. ಬಟ್ ನಮ್ಮವ್ರಂತೂ ಗೊತ್ತಿರೋದೆ, ನಮ್ಮ ನಂದಿನಿ ಡಿಕ್ಲರ್ಕ್ ಮೇಡಮ್ ಅಂತೂ ರಚ್ಕೆದ್ಬಿಟ್ಟು ಆಡಿ ನಮ್ಗೆ ಗೆಲುವು ತಂದು ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ಇನ್ನು ಪ್ಲೇಯಿಂಗ್ ಎಲೆವನ್ ಬರೋಣ. RCB ವಿಮೆನ್ಸ್ ಪ್ಲೇಯಿಂಗ್ ಎಲೆವನ್ ನೋಡೋದಾದ್ರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಗುರು, ಏನು ಚೇಂಜಸ್ ಇರಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಕೋಚ್ ಆಲ್ರೆಡಿ ಹೇಳಿದ್ದಾರೆ ಸ್ವಲ್ಪ ಸೇಮ್ ಟೀಮ್ ದೊಂದಿಗೆ ಹೋಗ್ತೀವಿ ಅನ್ನೋ ತರನೇ ಒಂದು ಸೆಂಟೆನ್ಸ್ ಹೇಳ್ದಂಗಿದೆ. ಬಟ್ ಏನಾದ್ರೂ ಚೇಂಜಸ್ ಮಾಡ್ಬೇಕು ಅಂದ್ರೆ ನನ್ನ ಪ್ರಕಾರ ಎಸ್ ಅಫ್ಕೋರ್ಸ್ ಲಿನ್ಸೆ ಸ್ಮಿತ್ ನ ಕೂಡಿಸ್ಬಿಟ್ಟು ಜಾರ್ಜಿಯಾ ವಾಲ್ ನ ಆಡಿಸ್ಬೇಕು ಅಂತ. ಯಾಕಂದ್ರೆ ನಮ್ದು ಬ್ಯಾಟಿಂಗ್ ಡೆಪ್ತ್ ಬೇಕೇ ಬೇಕು ಗುರು. ಇಲ್ಲ ಅಂದ್ರೆ ಗೊತ್ತಲ್ಲ, ಎಲ್ಲ ಬರೀ ಹೊಡಿ ಆಟಗಾರರೇ ಇದಾರೆ. ಒಬ್ರು ಇಂಡಿಯನ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಯಾರಾದ್ರೂ ಸಿಕ್ಕರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಜಾರ್ಜಿಯಾ ವಾಲ್ ನ ಆಡಿಸ್ಬಿಟ್ಟು ನಂಬರ್ 3 ಅಲ್ಲಿ ಗ್ರೇಸ್ ಹ್ಯಾರಿಸ್ ಆಡಿಸ್ಬಿಟ್ಟು, ಇಲ್ಲ ಅಂದ್ರೆ ನಂಬರ್ 3 ಅಲ್ಲಿ ಇಂಡಿಯನ್ ಬ್ಯಾಟ್ಸ್ಮನ್ ಆಡಿಸ್ಬಿಟ್ರೆ ಗ್ಯಾಪ್ ಅಲ್ಲಿ ಮಿಡಲ್ ಆರ್ಡರ್ ನೋಡಿದ್ರೆ ಗ್ರೇಸ್ ಹ್ಯಾರಿಸ್ ಮತ್ತೆ ನಮ್ಮ ರಿಚಾ ಘೋಷ್ ಆಮೇಲೆ ನಂದಿನಿ ಡಿಕ್ಲರ್ಕ್ ಈ 3 ಜನ ಎಲ್ಲ ಮಿಡಲ್ ಆರ್ಡರ್ ಬಂದ್ರೆ ಚೆನ್ನಾಗಿರುತ್ತೆ. ಆದ್ರೆ ಅಷ್ಟೊಂದು ಚೇಂಜ್ ಮಾಡಲ್ಲ ಅನ್ಕೋತೀನಿ. ಮಾಡಿದ್ರೆ ಅಟ್ಲೀಸ್ಟ್ ಒಂದಾದ್ರೂ ಮಾಡ್ಬೇಕು ಗುರು. ಲಿನ್ಸಿ ಸ್ಮಿತ್ ಕೂಡಿಸ್ಬಿಟ್ಟು ಈ ಕಡೆ ಜಾರ್ಜಿಯಾ ವಾಲ್ ಆದ್ರೂ ಆಡಿಸ್ಬೇಕಂತ. ಬಟ್ ಲಿನ್ಸಿ ಸ್ಮಿತ್ ಅಫ್ಕೋರ್ಸ್ ಬೌಲಿಂಗ್ ಚೆನ್ನಾಗಿ ಮಾಡ್ಕೊಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ನೋಡ್ಬೇಕು ಏನಾದ್ರೂ ಚೇಂಜಸ್ ಮಾಡಿದ್ರೆ ಈ ತರ ಚೇಂಜಸ್ ಮಾಡ್ಬೇಕು ಅಂತ ನನ್ಗನ್ಸುತ್ತೆ. ಇನ್ನು UP ವಾರಿಯರ್ಸ್ ಅವ್ರಿಗಂತೂ ಕ್ರೇಜಿ ಟೀಮ್ ಇದೆ ಗುರು. ಹೇಳ್ಬೇಕು ಅಂದ್ರೆ ಅವ್ರು ನೋಡಿ, ಕಿರಣ್ ನಗರೆ, ಮೆಗ್ಲಾನಿಂಗು, PB ಲಿಚ್ಫೀಲ್ಡ್ ಎಲ್ಲ ಅಲ್ಲೇ ತುಂಬ್ಕೊಡವ್ರೆ ಅಂತ. ಈ ದೀಪ್ತಿ ಶರ್ಮಾ ಆಯ್ತು, ಹಾರ್ಲಿನ್ ಡಿಯೋಲ್, ಇಂಡಿಯನ್ ಮಿಡಲ್ ಆರ್ಡರ್ ಎಲ್ಲ ಇದಾರೆ. ಆಮೇಲೆ ಎಕೆಲ್ ಸ್ಟೋನು, ಆಮೇಲೆ ಗ್ಯಾಪ್ ಅಲ್ಲಿ ಇವರು ಬೌಲಿಂಗು ಚೆನ್ನಾಗಿ ಮಾಡ್ಕೊಡ್ತಾರೆ. ಶಿಖಾ ಪಾಂಡೆ ಎಲ್ಲ ಅವರೆಲ್ಲ ಟೀಮ್ ಅಲ್ಲಿ ಇದಾರೆ. UP ವಾರಿಯರ್ಸ್ ಡಿಯರ್.in ಅಂತ ಅವರು ಇದಾರೆ. ಶರಾವತ್ ಅಂತ ಅವರು ದಡಬಡ ಅಂತ ಹೊಡಿತಿದ್ದಾರೆ. ಸೊ ಒಂಥರ ಒಳ್ಳೆ ಟೀಮ್. ಯಾಕಂದ್ರೆ GG ವಿಮೆನ್ಸ್ ವಿರುದ್ಧ ಅವ್ರು ನೋಡಿ 200 ರನ್ ಎಲ್ಲ ಹೊಡ್ಸ್ಕೊಂಡ್ರು 197 ಅಂದ್ರೆ 197 ಹೊಡಿತಾರೆ. 10 ರನ್ನಿಂದ ಅಷ್ಟೇ ಸೋಲ್ತಾರೆ ಗುರು. ಸೊ ಅವ್ರದ್ದು ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ ಅಂತ. ನಮ್ಮ RCB ವಿಮೆನ್ಸ್ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ಲೇಬೇಕು, ಗೆಲ್ಬೇಕು ಅಂತಂದ್ರೆ. TY ಪಾಟೀಲ್ ಸ್ಟೇಡಿಯಂ ಅಲ್ಲೇ ಇರೋದು ಮ್ಯಾಚ್. ಸೊ ನೋಡ್ಬೇಕು ಏನಂತ. ಹೆಡ್ ಟು ಹೆಡ್ ನೋಡೋದಾದ್ರೆ ಅಫ್ಕೋರ್ಸ್ ಹೇಳ್ದಂಗೆ 50-50 ಇದೆ. ನೋಡೋಣ ನಾಳೆ ಯಾರು ಗೆಲ್ತಾರೆ ಅಂತ. ಇನ್ನು ನಿನ್ನೆ ಮ್ಯಾಚ್ ಬಗ್ಗೆ ಬರೋದಾದ್ರೆ DC ವಿಮೆನ್ಸ್ ವರ್ಸಸ್ ಈ ಕಡೆ GG ವಿಮೆನ್ಸ್. ನಾವೇನ್ ಲೈವ್ ಅಲ್ಲಿ ನೋಡ್ತಾ ಇದ್ವಿ ಯಾವ ತರ ಮ್ಯಾಚ್ ರೋಲರ್ ಕಾಸ್ಟರ್ ತರ ನಡೀತಾ ಇತ್ತು ಗುರು ಮ್ಯಾಚ್. ಈ ಕಡೆ ಇವರು GG ವಿಮೆನ್ಸ್ ಅವ್ರ ಬ್ಯಾಟಿಂಗ್ ಅಲ್ಲಿ ನೋಡಿದ್ರೆ ಸೋಫಿ ಡಿವೈನ್ ಏನ್ ಮೇಡಮ್ದು ಕರಾಮತು, ಅಪ್ಪ ದೇವರೇ, ನಾಯಿ ಹೊಡೆದಂಗ್ ಹೊಡೆದ್ರು ಗುರು. 95 ರನ್ ಹೊಡಿತಾರೆ. ಸೆಂಚುರಿ ಒಂದು ಬಾಕಿ ಇತ್ತು, ಅದು ಮಾಡಕ್ ಆಗ್ಲಿಲ್ಲ. ಬಿಟ್ರೆ ಬಾಡ ಅಂತ ಹೊಡೆದಿದ್ದು ಬೌಲಿಂಗ್ ಅಲ್ಲೂ ಅವರೇ ಗೆಲ್ಸಿದ್ದೆ ಬಿಡಿ. ಬಟ್ ಬ್ಯಾಟಿಂಗ್ ಅಲ್ಲಿ 95 ರನ್ ಹೊಡಿತಾರೆ, 8 6. ಏನ್ ಈ ಲೆವೆಲ್ ಹೊಡೆದ್ರು ಅಂತ. ನಮ್ಮ RCBN ಪ್ಲೇಯರ್ ಸಖತ್ ಕ್ರೇಜಿ ಬ್ಯಾಟಿಂಗ್ ಅಂತ ಹೇಳ್ಬೋದು ಗುರು. ಆಮೇಲೆ ಗಾರ್ಡ್ನರ್ ಕೂಡ ಹಂಗೆ ಆಡಿದ್ರು, 49 ರನ್ ಏನೋ ಹೊಡಿತಾರೆ. ಅವರು ರಾಜಕೀಯ ಬಿಟ್ಟು ಬಾಡ ಅಂತ ಹೊಡೆದಿದ್ದು. ಕೊನೆಯಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಸ್ವಲ್ಪ 10 ಓವರ್ 4 ಬಾಲ್ ಏನೋ ಇರುತ್ತೆ. ಆ ಟೈಮಲ್ಲಿ 126 ಏನೋ ಹೊಡೆದಿರ್ತಾರೆ ಇವರು. ಆದ್ರೂ ಆಮೇಲೆ ಸ್ವಲ್ಪ ಹೆಂಗೋ ಮಾಡಿ DC ಕಂಬ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೂ 209 ರನ್ ಹೊಡಿತಾರೆ ಇವರು GG ವಿಮೆನ್ಸ್ ಅವರು. 20 ಓವರ್ಗೆ 209 ಆಲ್ಔಟ್ ಆಗ್ಬಿಡ್ತಾರೆ. 210 ರನ್ ಟಾರ್ಗೆಟ್ ಇರುತ್ತೆ. ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಚೆನ್ನಾಗಿ ಆಡ್ಕೊಡ್ತಾರೆ ಗುರು. ಅಂದ್ರೆ ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗು. ಈ ಲಿಸ್ಲಿ ಲೀ ಅಂತ ಇದಾರಲ್ಲ ವಿಕೆಟ್ ಕೀಪರ್, ಅವರು ಸಖತ್ ಬ್ಯಾಟಿಂಗ್ ಆಡ್ಕೊಡ್ತಾರೆ ಗುರು. 86 ರನ್ ಏನು ಹೊಡಿತಾರೆ 54 ಬಾಲ್ ಅಲ್ಲಿ. ಆಮೇಲೆ ಈ ಕಡೆ ನಮ್ಮ ಲಾರಾ ಮೇಡಮ್ ಫಸ್ಟ್ಗೆ ನೀವು ನೋಡಿದ್ರೆ, ನಾವು ಲೈವ್ ಅಲ್ಲೂ ನೋಡ್ತಾ ಇದ್ವಿ, 20 ಬಾಲ್ಗೆ 28 ರನ್ ಇರ್ತಾರೆ. ಬಟ್ ಸಡನ್ ಆಗಿ ಶಾರ್ಟ್ ಕಟ್ ಹುಡುಮ್ ಅಂತ 18 ಬಾಲ್ಗೆ ಒಂದು 49 ಏನೋ ಆ ತರ ಹೊಡಿತಾರೆ ಗುರು. ಮುಂದೆ ಏನ್ ಈ ಲೆವೆಲ್ಗೆಲ್ಲ ಬ್ಯಾಟಿಂಗ್. 38 ಬಾಲ್ಗೆ 77 ಏನೋ ಇರುತ್ತೆ. ಸಖತ್ ಕ್ರೇಜಿ ಬ್ಯಾಟಿಂಗ್ ಮಾಡಿರ್ತಾರೆ. ಏನ್ ಲಾಸ್ಟ್ ಹೆಂಗಾಗ್ಬಿಡುತ್ತೆ ಅಂದ್ರೆ ಒಂದು 2 ಓವರ್ಗೆ 29 ರನ್ ಬೇಕಾಗಿರುತ್ತೆ. ಈ ಕಡೆ ಜಮೀಮಾ ಇರ್ತಾರೆ, ಆಮೇಲೆ ಲಾರಾ ಇಬ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿರ್ತಾರೆ. 2 ಓವರ್ 29 ಇರ್ಬೇಕಾದ್ರೆ ಕಶ್ವಿ ಗೌತಮ್ ಓವರ್ ಅಲ್ಲಿ 22 ರನ್ ಹೊಡಿತಾರೆ. ಲಾಸ್ಟ್ 1 ಓವರ್ಗೆ ಕೇವಲ 7 ರನ್ ಗುರು. ಕೇವಲ 7 ರನ್ ಅಂದ್ರೆ ಆಲ್ಮೋಸ್ಟ್ ಅಫ್ಕೋರ್ಸ್ ಎಲ್ಲರೂ ಹೇಳ್ದಂಗೆ DC ಅವರೇ ಗೆಲ್ತಾರೆ ಗುರು. 1 ಓವರ್ಗೆ 7 ರನ್ ಆರಾಮಾಗಿ ಹೊಡಿಬಹುದು ಅಂತ. ಬಟ್ ಏನಂದ್ರೆ ಈ ಕಡೆ ಸೋಫಿ ಡಿವೈನು ಅವ್ರದ್ದು ಬೇರೆನೇ ಇರುತ್ತಲ್ಲ ಕ್ಯಾಲ್ಕುಲೇಷನ್ ಅಂತ. ಯಾಕಂದ್ರೆ ಆ 7 ರನ್ ಡಿಫೆಂಡ್ ಮಾಡಕ್ ಬರ್ತಾರೆ.
ಈ ಕಡೆ ಯಾರು ಜಮೀಮಾನ ಔಟ್ ಮಾಡ್ಬಿಡ್ತಾರೆ, ಲಾರನ ಔಟ್ ಮಾಡ್ಬಿಡ್ತಾರೆ. ಕೊನೆಯಲ್ಲಿ 2 ಬಾಲ್ 5 ರನ್, ಆಮೇಲೆ 1 ಬಾಲ್ 5 ರನ್ 4 ರನ್, ಏನ್ ಯಾವ್ದು ರನ್ ಇದ್ರು ಏನ್ ಹೊಡಿಯಕ್ಕೆ ಆಗಲ್ಲ ಗುರು ಅನ್ನೋ ತರ 205 ರನ್ ಅಷ್ಟೇ, 4 ರನ್ ಇಂದ ಗೆದ್ದಂಗೆ ಗುರು. ಸಕ್ಕತ್ ಒಳ್ಳೆ ಪರ್ಫಾರ್ಮೆನ್ಸ್. 7 ರನ್ ಡಿಫೆಂಡ್ ಮಾಡ್ಕೊಂಡು ಕೇವಲ 2 ರನ್ ಕೊಡ್ತಾರೆ ಅಂತಂದ್ರೆ ಅನ್ಬಿಲಿಯಬಲ್ ಅಂದ್ರೆ ಅನ್ಬಿಲಿಯಬಲ್. ಸೋಫಿ ಡಿಫೆನ್ ದ ಡೇ ಅಂತ ಹೇಳ್ಬೇಕು. ನಿನ್ನೆ ಸಖತ್ ಕ್ರೇಜಿ ಪರ್ಫಾರ್ಮೆನ್ಸ್. ಜಿ ಅವರು ಅವ್ರಂತ ಇವಾಗ 2-2 ಗೆದ್ದಿದ್ದಾರೆ ಗುರು. ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಕೊಡ್ತಿದ್ದಾರೆ. ನೋಡ್ಬೇಕು ನೆಕ್ಸ್ಟ್ ಇನ್ನು ಹಂಗೆ ವಿಜಯೋತ್ಸವನ ಹಂಗೆ ಮುಂದಕ್ಕೆ ತಗೊಂಡು ಹೋಗ್ತಾರ, ಏನ್ ಕತೆ ಅಂತ ನೋಡ್ಬೇಕು. ಒಟ್ನಲ್ಲಿ ಇವತ್ತಂತೂ RCB ಮ್ಯಾಚ್ ಇದೆ ಗುರು. ಸೊ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಮಹಿಳೆಯರು ಸಖತ್ತಾಗಿ ಆಡ್ಬಿಟ್ಟು ಗೆಲ್ತಾರ ಗೆಲ್ಲಲ್ಲ ಏನಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.